ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ ವಿಟಿಯು ತನ್ನ 25ನೇ ವಾರ್ಷಿಕ ಘಟಿಕೋತ್ಸವದಲ್ಲಿ ಭಾಗ 2 8702 ವಿದ್ಯಾರ್ಥಿಗಳು ಪ್ರಮಾಣ ಪತ್ರ ಪಡೆಯಲು ಅರ್ಹರಾಗಿದ್ದಾರೆ. 25 ವಿದ್ಯಾರ್ಥಿಗಳಿಗೆ ಚಿನ್ನದ ಪದಕ ಹಾಗೂ 96 ವಿದ್ಯಾರ್ಥಿಗಳಿಗೆ ವಿವಿಧ ರ್ಯಾಂಕ್ ನೀಡಲಾಗುತ್ತಿದೆ ಅಂತ ವಿಟಿಯು ಕುಲಪತಿ ಡಾಕ್ಟರ್ ಎಸ್ ವಿದ್ಯಾಶಂಕರ್ ಹೇಳಿದ್ದಾರೆ. ಗುರುವಾರ ಘಟಿಕೋತ್ಸವದ ಪೂರ್ವಭಾವಿಯಾಗಿ ಕರೆದಿದ್ದ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದರು. ಫೆಬ್ರವರಿ 2 ಬೆಳಗ್ಗೆ 11 ಗಂಟೆಗೆ ಘಟಿಕೋತ್ಸವ ವಿವಿಯ ಕ್ಯಾಂಪಸ್ ಜ್ಞಾನ ಸಂಗಮದಲ್ಲಿ ಆಯೋಜನೆ ಮಾಡಲಾಗಿದೆ. ಈ ಘಟಿಕೋತ್ಸವದ ಅಧ್ಯಕ್ಷತೆಯನ್ನು ರಾಜ್ಯಪಾಲರು ಆದ ತಾವರ್ ಚಂದ್ ಗೆಹ್ಲೋಟ್ ವಹಿಸಲಿದ್ದು, ಮುಖ್ಯ ಅತಿಥಿಯಾಗಿ ಫ್ಲಾಗ್ ಕರ್ನಾಟಕ ನೌಕಾನೆಲೆಯ ಆಫೀಸರ್ ಕಮಾಂಡಿಂಗ್ ರಿಯಲ್ ಅಡ್ಮಿರಲ್ ವಿಕ್ರಮ್ ಮೆನನ್ ಹಾಗೂ ಘನ ಉಪಸ್ಥಿತಿಯನ್ನ ಉನ್ನತ ಶಿಕ್ಷಣ ಸಚಿವರು ಹಾಗೂ ನಮ್ಮ ವಿಶ್ವವಿದ್ಯಾಲಯದ ಸಮ ಕುಲಾಧಿಪತಿಗಳು ಆದ ಡಾಕ್ಟರ್ ಎಂಸಿ ಸುಧಾಕರ್ ವಹಿಸಲಿದ್ದಾರೆ. ನಮ್ಮಲ್ಲಿ ಇರುವ ಎಂಬಿಎ, ಎಂಸಿಎ, ಎಂಟೆಕ್, ಪಿಎಚ್ಡಿ ಸೇರಿ ಪ್ರವೇಶ ಪಡೆದಿದ್ದ 9540 ವಿದ್ಯಾರ್ಥಿಗಳ ಪೈಕಿ 8702 ವಿದ್ಯಾರ್ಥಿಗಳು ಪ್ರಮಾಣ ಪತ್ರ ಪಡೆಯಲು ಅರ್ಹರಾಗಿದ್ದಾರೆ. ನಮ್ಮಲ್ಲಿ ಉತ್ತೀರ್ಣ ಪ್ರಮಾಣ ಶೇಕಡ 91.21ರಷ್ಟಿದೆ. ಎಂದಿನಂತೆ ಹುಡುಗಿಯರು ಮೇಲುಗೈ ಸಾಧಿಸಿದ್ದಾರೆ. ಶೇಕಡ 94.40ರಷ್ಟು ಹುಡುಗಿಯರು ಮತ್ತು ಶೇಕಡ 87.98ರಷ್ಟು ಹುಡುಗರು ಸೇರಿದ್ದಾರೆ. ಮೊದಲ ಭಾಗದ ಘಟಿಕೋತ್ಸವವನ್ನು ಜುಲೈನಲ್ಲಿ ನಡೆಸಲಾಗಿದ್ದು, ಪದವಿ ವಿದ್ಯಾರ್ಥಿಗಳಿಗಾಗಿ ಪ್ರಮಾಣ ಪತ್ರವನ್ನ ನೀಡಲಾಗಿದೆ. ಇದು ಸಂಪೂರ್ಣವಾಗಿ ಸ್ನಾತಕೋತ್ತರ ಪದವಿ ವಿದ್ಯಾರ್ಥಿಗಳಿಗಾಗಿ ನಡೆಸುವ ಘಟಿಕೋತ್ಸವ ಸಮಾರಂಭವಾಗಿದೆ. ವಿದ್ಯಾರ್ಥಿಗಳ ಮುಂದಿನ ಭವಿಷ್ಯ ಕಾರ್ಯಗಳಿಗೆ ವಿಳಂಬವಾಗಬಾರದು ಎಂಬ ಉದ್ದೇಶದಿಂದ ಪದವಿ ಮುಗಿಸಿದ ತಕ್ಷಣ ಪ್ರಮಾಣ ಪತ್ರವನ್ನ ನೀಡುವ ಕೆಲಸ ಮಾಡ್ತಾ ಇದ್ದೀವಿ ಎಂದಿದ್ದಾರೆ. ಘಟಿಕೋತ್ಸವದಲ್ಲಿ ಎಂಬಿಎ 4928, ಎಂಸಿಎ 2960, ಎಂಟೆಕ್ 718, ಎಂಆರ್ಕ್ 59, ಎಂಪ್ಲಾನ್ 21, ಎಂಎಸ್ಸಿ 16 ಸೇರಿ ಒಟ್ಟಾರೆ 8702 ವಿದ್ಯಾರ್ಥಿಗಳು ಪದವಿ ಪಡೆಯಲು ಅರ್ಹರಾಗಿದ್ದಾರೆ ಎಂದು ತಿಳಿಸಿದರು. ಇನ್ನು ಚಿನ್ನದ ಪದವೀಧರರು ಶಿವಮೊಗ್ಗದ ಜವಾಹರ್ಲಾಲ್ ನೆಹರು ಕಾಲೇಜ್ ಆಫ್ ಎಂಜಿನಿಯರಿಂಗ್ ಜೆ ಪಾರ್ವತಿ ಸಾಲೇರ 4 ಚಿನ್ನದ ಪದಕ, ಬೆಂಗಳೂರಿನ ಆರ್ಎನ್ಎಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯ ಎಚ್ಸಿ ಕಾವ್ಯ 3 ಚಿನ್ನದ ಪದಕ, ದಾವಣಗೆರೆ ಯುಬಿಟಿಡಿ ಕಾಲೇಜ್ ಆಫ್ ಎಂಜಿನಿಯರಿಂಗ್ನ ಬಿಎಸ್ ಸಂಚಿತಾ 3 ಚಿನ್ನದ ಪದಕ, ಬೆಂಗಳೂರು ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯ ವಿ ಯೋಗೇಶ್ ಗೌಡ, ಬೆಂಗಳೂರಿನ ಜಿಪಿ ನಗರದ ಆಕ್ಸ್ಫರ್ಡ್ ಕಾಲೇಜ್ ಆಫ್ ಎಂಜಿನಿಯರಿಂಗ್ ಸಿ ರೇವಂತ್ ಕುಮಾರ್, ಬಳ್ಳಾರಿಯ ರಾವ್ ಬಹದ್ದೂರ್ ವೈ ಮಹಾಬಲೇಶ್ವರಪ್ಪ ಎಂಜಿನಿಯರಿಂಗ್ ಕಾಲೇಜಿನ ಬಿ ರಾಹುಲ್ ಡೇವಿಲ್ ತಲಾ 2 ಚಿನ್ನದ ಪದಕ ಪಡೆದಿದ್ದಾರೆ ಅಂತ ತಿಳಿಸಿದರು. ಭಾಗ 2ರ ಘಟಿಕೋತ್ಸವದ ಮುನ್ನ 25 ವರ್ಷಗಳಿಂದ ನಡೆದು ಬಂದಿರುವ ಸಂಸ್ಕೃತಿ ಪ್ರಕಾರ ಪತ್ರಿಕಾಗೋಷ್ಠಿಯನ್ನು ವ್ಯವಸ್ಥೆ ಮಾಡಲಾಗಿದೆ. ಈ 25ನೇ ವಾರ್ಷಿಕ ಘಟಿಕೋತ್ಸವ ಭಾಗ 2 ಫೆಬ್ರವರಿ 2ರಂದು ಇದೇ ನಮ್ಮ ವಿಟಿಯು ಕ್ಯಾಂಪಸ್ನಲ್ಲಿ ಜರುಗಲಿದೆ. ಗೌರವಾನ್ವಿತ ರಾಜ್ಯಪಾಲರು ಹಾಗೂ ಕರ್ನಾಟಕ ಹಾಗೂ ವಿಶ್ವವಿದ್ಯಾಲಯದ ಕುಲಪತಿಗಳು ಆದಂಥ ಶ್ರೀ ತಾವರ್ ಚಂದ್ ಗೆಹ್ಲೋಟ್ ಜಿ ಅವರು ಅಧ್ಯಕ್ಷತೆ ವಹಿಸಿರುವರು. ಮಾನ್ಯ ಸಚಿವರು, ಉನ್ನತ ಶಿಕ್ಷಣ ಇಲಾಖೆ, ಕರ್ನಾಟಕ ಸರ್ಕಾರ ಡಾಕ್ಟರ್ ಎಂಸಿ ಸುಧಾಕರ್ ಅವರು ಉಪಸ್ಥಿತರಿರುವರು ಮತ್ತು ರಿಯರ್ ಅಡ್ಮಿರಲ್ ವಿಕ್ರಮ್ ಮೆನನ್, ಫ್ಲಾಗ್ ಆಫೀಸರ್ ಕಮಾಂಡಿಂಗ್ ನೌಕಾನೆಲೆ ಕರ್ನಾಟಕ ಇವರು ಮುಖ್ಯ ಅತಿಥಿಗಳಾಗಿ ಘಟಿಕೋತ್ಸವ ಭಾಷಣ ಮಾಡುವರು. ಅದೇ ರೀತಿ ಪ್ರತಿ ಬಾರಿಯಂತೆ ಕಳೆದ 3 ವರ್ಷದಿಂದ 2 ಕಾನ್ವೊಕೇಷನ್ಗಳನ್ನು ಪಾರ್ಟ್ 1, ಪಾರ್ಟ್ 2 ಅಂತ ಮಾಡ್ತಾಯಿದ್ದೀವಿ. ಕಾರಣ UG ಮಕ್ಕಳು PG ಮಕ್ಕಳ ರಿಸಲ್ಟ್ಗೆ ವೆಯ್ಟ್ ಮಾಡಬಾರ್ದು ಅಂತೇಳಿ. ಅದೇ ರೀತಿ ಈ ಬಾರಿ PG ಮತ್ತು PhD 2ನೇ ಭಾಗ 9540 ರೆಗ್ಯುಲರ್ ಅರಿಯರ್ಸ್ ಉಳಿದಿರುವಂಥ ಎಲ್ಲ ಮಕ್ಕಳು ಸೇರಿ ಎಕ್ಸಾಮನ್ನು ತಗೊಂಡಿದ್ದಾರೆ. ಅದರಲ್ಲಿ 8702 ಮಕ್ಕಳು ತೇರ್ಗಡೆ ಬಂದಿದ್ದಾರೆ. ಟೋಟಲ್ ಪರ್ಸೆಂಟೇಜ್ ಆಫ್ ರಿಸಲ್ಟ್ ಈಸ್ 91.21. ಅದರಲ್ಲಿ 4736 ಮಕ್ಕಳು ಗಂಡು ಮಕ್ಕಳು ಮತ್ತು 4167 ಬಾಯ್ಸು ಪಾಸ್ ಮಾಡಿದ್ದಾರೆ. ಪಾಸ್ ಪರ್ಸೆಂಟೇಜ್ 87.98. ಅದೇ ರೀತಿ 4804 ಹೆಣ್ಣುಮಕ್ಕಳು ಅಪಿಯರ್ ಆಗಿದ್ದಾರೆ. ಅವರು 4535 ಹೆಣ್ಣುಮಕ್ಕಳು ತೆರಗಡೆ ಬಂದಿದ್ದಾರೆ. ಅವರ ಪಾಸ್ ಪರ್ಸೆಂಟೇಜು 94.40 ಇದೆ. 25 ಸ್ಟೂಡೆಂಟ್ಸ್ಗಳು, ವಿದ್ಯಾರ್ಥಿಗಳು ವಿಟಿಯು ಗೋಲ್ಡ್ ಮೆಡಲನ್ನು ಪಡೆದಿದ್ದಾರೆ. securing first rank, and 6 students among 25 have secured 10 endowment sponsored gold medals.
ಟೋಟಲ್ ಆಗಿ 96 ರ್ಯಾಂಕ್ಗಳನ್ನು ಅನೌನ್ಸ್ ಮಾಡಲಾಗಿದೆ. ಅದರಲ್ಲಿ ಕ್ಯಾಟಗರಿ ವೈಸ್ ಕೊಟ್ಟಿದ್ದೀವಿ. MBA ಬ್ರ್ಯಾಂಚ್ ವೈಸು MBA 11, MBA ಡಿಜಿಟಲ್ ಮಾರ್ಕೆಟಿಂಗ್ 6, MC 10, MTech 56, MArch 8, MPlan 2, MSc 3 ಅಂತೇಳಿ ಈ 39 ಇನ್ಸ್ಟಿಟ್ಯೂಷನ್ನು 96 ರ್ಯಾಂಕ್ಗಳನ್ನು ಶೇರ್ ಮಾಡಿಕೊಂಡಿದೆ. ಅದರಲ್ಲಿ ಹೈಯೆಸ್ಟ್ ನಂಬರ್ ಆಫ್ ಗೋಲ್ಡ್ ಮೆಡಲ್ ಪಡೆದಿರುವಂತಹ ಇಂಡಿವಿಜುವಲ್ ಯಾರು ಅಂದರೆ 3+1 4 ಗೋಲ್ಡ್ ಮೆಡಲ್ ಪಡೆದಿರುವಂತಹ MBA ವಿದ್ಯಾರ್ಥಿನಿ ಪಾರ್ವತಿ ಸಲೇರಾ ಜೆ ಅಂತೇಳಿ ಜವಾಹರ್ಲಾಲ್ ನೆಹರು ಕಾಲೇಜ್, ನ್ಯಾಷನಲ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಶಿವಮೊಗ್ಗ. ಅದೇ ರೀತಿ ಸೆಕೆಂಡ್ ಹೈಯೆಸ್ಟ್ ಗೋಲ್ಡ್ ಮೆಡಲ್ ಪಡೆದಿರೋದು 2+1 3 ಸಂಚಿತಾ BS ಅಂತೇಳಿ ಯೂನಿವರ್ಸಿಟಿ BDT ಕಾಲೇಜ್ ಆಫ್ ಇಂಜಿನಿಯರಿಂಗ್ ದಾವಣಗೆರೆ ಕಾನ್ಸ್ಟಿಟ್ಯೂಂಟ್ ಕಾಲೇಜ್ ಆಫ್ VTU. MCA ಸ್ಟೂಡೆಂಟ್ ಆದ ಕಾವ್ಯ ಅವರು ಕೂಡ HC ಕಾವ್ಯ ಅಂತೇಳಿ RNS ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅವರು ಕೂಡ 2+1 3 ಗೋಲ್ಡ್ ಮೆಡಲನ್ನು MCAನಲ್ಲಿ ಪಡೆದಿದ್ದಾರೆ ಅಂತ ಹೇಳೋದಕ್ಕೆ ಬಯಸ್ತಾ, PhD ಆ್ಯಸ್ ಯೂಶುವಲ್ 242 ವಿದ್ಯಾರ್ಥಿಗಳಿಗೆ ನಾವು PhDಯನ್ನು ಅವಾರ್ಡ್ ಮಾಡ್ತಾ ಇದ್ದೀವಿ. ಅದರಲ್ಲಿ ಇಂಟಿಗ್ರೇಟೆಡ್ ಪ್ಲಸ್ ಡ್ಯುಯಲ್ ಡಿಗ್ರಿ MSc ಪ್ಲಸ್ PhD 1, MSc ಇಂಜಿನಿಯರಿಂಗ್ ಬೈ ರಿಸರ್ಚ್ 1, ಅಟಾನಮಸ್ ರಿಸರ್ಚ್ ಸೆಂಟ್ರಿಂದ 4 ವಿದ್ಯಾರ್ಥಿಗಳು PhDಯನ್ನು ಪಡೆದಿದ್ದಾರೆ. ತಮ್ಮ ಎಲ್ಲ ಕಂಪ್ಯಾರಿಸನ್ನ ನಿಮ್ಮ ಮುಂದೆ ಇಡ್ತಾ ಮತ್ತೊಂದು ಹೊಸ ವಿನೂತನ ಪೋರ್ಟಲನ್ನು ನಾನು ಶುರು ಮಾಡಿದ್ದೀವಿ. ಅದರ ಬಗ್ಗೆ ಹೇಳಬೇಕು ಅಂದರೆ ಈ ವಿದ್ಯಾರ್ಥಿ ಮಿತ್ರ ಅಂಥೇಳಿ VC ಅವರು ನೇರವಾಗಿ ವಿದ್ಯಾರ್ಥಿಗಳನ್ನು ಸಮಸ್ಯೆಗಳನ್ನು ಆಲಿಸಲು ಈ ಪೋರ್ಟಲನ್ನು ಇವತ್ತು ತಮ್ಮೆದುರಿಗೆ ಲಾಂಚ್ ಮಾಡೋದಕ್ಕೆ ಬಯಸ್ತೀನಿ. ಈ ವಿದ್ಯಾರ್ಥಿಗಳು 4 ಲಕ್ಷ ವಿದ್ಯಾರ್ಥಿಗಳಲ್ಲಿ ಏನೇ ಸಮಸ್ಯೆಗಳಿದ್ದರೂ ನೇರವಾಗಿ ಕುಲಪತಿ ಅವರಿಗೆ ತಲುಪಿಸುವಂತಹ ಕೆಲಸವನ್ನು ಮಾಡಲಿ. ಕಾರಣಗಳು ಅನೇಕವಿದೆ. ಕೆಲವು ಸಲ ನಮ್ಮಲ್ಲಿ ನೌಕರರು ಕೆಲವು ಪ್ರಾಬ್ಲಮ್ನ ಅಟೆಂಡ್ ಮಾಡದೆ ಹೋದರೆ ಅದು ದಿನಾನುಗಟ್ಟಲೆ ಪ್ರಾಬ್ಲಮ್ಮು, ವಿದ್ಯಾರ್ಥಿಗಳ ಪ್ರಾಬ್ಲಮ್ಮನ್ನು ಅನುಭವಿಸ್ತಾ ಇದ್ದಾರೆ. ಆ ಕಾರಣದಿಂದ ಅದನ್ನು ಮನಗಂಡು ನಾನು ನೇರವಾಗಿ ಈ ವಿದ್ಯಾರ್ಥಿ ಮಿತ್ರ ಅನ್ನುವ ಒಂದು ಪೋರ್ಟಲನ್ನು ನನ್ನ ಅಡಿಯಲ್ಲೇ ನಾನೇ ಮಾನಿಟ್ರ್ ಮಾಡುವಂತಹ ಕೆಲಸಕ್ಕೆ ಕೈ ಹಾಕಿದ್ದೀನಿ. ಈ ಸುದ್ದಿಗೋಷ್ಠಿಯಲ್ಲಿ VTU ಕುಲಸಚಿವ ಪ್ರೊಫೆಸರ್ UJ ಉಜ್ವಲ್ ಮತ್ತು ಕುಲಸಚಿವ ಪ್ರೊಫೆಸರ್ ಪ್ರಸಾದ್ V ರಾಂಪುರ ಇದ್ದರು. ಕನ್ನಡಿಗರ ಮೆಚ್ಚಿನ ನಿಮ್ಮ TV20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.